ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ್ದ ಪ್ರಕರಣ ಗಲಭೆಯ ಮತ್ತೊಬ್ಬ ಆರೋಪಿ ಲಲಿತ್ ಝಾ ಅರೆಸ್ಟ್ ಆಗಿದ್ದಾನೆ. ಸಂಸತ್ ಎಂಟ್ರಿಯ ಮಾಸ್ಟರ್ ಮೈಂಡ್ ಈತ ಲಲಿತ್ ಝಾ. ದಾಳಿ ಆದಾಗಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಈತ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದ. ಇನ್ನುಳಿದ ಆರೋಪಿಗಳ ಮೊಬೈಲ್ಗೆ ಝಾ ಬಳಿ ಇರುವಂತ ಮಾಹಿತಿ ರವಾನೆ ಆಗ್ತಿತ್ತು. ಬಂಧಿಸಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸರು. ಈ ಮೊನ್ನೆ ನಡೆದಂತ ಪ್ರಕರಣ ಇದೆಯಲ್ಲ, ಸಂಸತ್ ಮೇಲೆ ಸ್ಮೋಕ್ ಬಾಂಬ್, ಅದರ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅಂತಾನೆ ಎಲ್ಲರೂ ಕರಿತಾ ಇದ್ರು. ಈತನೇ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಯಾರು ಎಲ್ಲಿ ಇರಬೇಕು, ಯಾವ ಪಾಸಲ್ಲಿ ಯಾರು ಒಳಗೆ ಹೋಗಬೇಕು, ಹೊರಗಡೆ ಯಾರು ಇರಬೇಕು, ಏನು ಘೋಷಣೆ ಕೂಗಬೇಕು, ಅದೆಲ್ಲವನ್ನ ಪ್ಲಾನ್ ಮಾಡಿದ್ದೆ ಈ ಲಲಿತ್ ಝಾ. ಎಲ್ಲರೂ ಅರೆಸ್ಟ್ ಆಗಿದ್ರು. ಈತನ ಮಡದಿಯೂ ಸೇರಿದಂತೆ ಒಟ್ಟು 6 ಮಂದಿ ಅರೆಸ್ಟ್ ಆಗಿದ್ರು. ಇನ್ನೊಬ್ಬ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಅದು ಈತನೇ ಲಲಿತ್ ಝಾ. ಇವನೇ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಯಾರು ಎಲ್ಲಿಗೆ ಬರಬೇಕು, ನಾವೆಲ್ಲ ಎಲ್ಲಿ ಮೀಟ್ ಆಗಬೇಕು, ನಾವು ಹೇಗೆ ಮೆಸೇಜ್ಗಳನ್ನು ಪಾಸ್ ಮಾಡ್ಕೋಬೇಕು, ಕಂಪ್ಲೀಟ್ ಆದಂಥ ಒಂದು ಪ್ಲ್ಯಾನನ್ನು, ಬ್ಲೂ ಪ್ರಿಂಟನ್ನು ತಯಾರು ಮಾಡಿದ್ದೇ ಈ ಲಲಿತ್ ಝಾ. ಈತ ಎಸ್ಕೇಪ್ ಆಗಿದ್ದ, ವಿಡಿಯೋ ಮಾಡಿದ್ದ, ಸಂಸತ್ತು ಒಳಗೆ ಎಂಟ್ರಿ ಆಗ್ತಿರೋದನ್ನ ಮತ್ತು ಸಂಸತ್ತು ಹೊರಗೆ ನಿಂತು ಪ್ರತಿಭಟಿಸ್ತಾ ಇದ್ದಿದ್ದನ್ನ, ಈತ ನೀಲಂ ಏನು ಘೋಷಣೆಯನ್ನ ಕೂಗ್ತಾ ಇದ್ರು ಅದನ್ನ ಈತ ವಿಡಿಯೋ ಮಾಡಿದ್ದು. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ತನ್ನ ಸ್ನೇಹಿತರಿಗೆ ಅದನ್ನ ಶೇರ್ ಮಾಡಿದ್ದ. ಅಂದ್ರೆ ತಾವು ಅನ್ಕೊಂಡಿದ್ದಾಗಿದೆ, ನಾವು ಸಂಸತ್ತೊಳಗೆ ನುಗ್ಗಿದ್ದೀವಿ, ಪ್ರತಿಭಟಿಸಿದ್ದೀವಿ ಅನ್ನುವಂಥದ್ದು. ಇವರಿಗೆಲ್ಲ ಒಂದು ರೀತಿ ಪಬ್ಲಿಸಿಟಿಯ ಹುಚ್ಚು ಇತ್ತು ಅಂತ ಕಾಣಿಸುತ್ತೆ. ಆದಷ್ಟು ಬೇಗ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತಾನೆ. ಆಮೇಲೆ ಈತ ತನ್ನ ಮೊಬೈಲನ್ನು ತೆಗೆದುಕೊಂಡು ಎಸ್ಕೇಪ್ ಆಗ್ತಾನೆ. ಈತನ ಮೊಬೈಲ್ನಲ್ಲಿ ಪಿನ್ ಟು ಪಿನ್ ಡೀಟೇಲ್ ಇತ್ತು. ಅಂದರೆ ಇವ್ರು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು, ಹೇಗೆ ಮೆಸೇಜ್ ಮಾಡ್ಕೊಳ್ತಾ ಇದ್ರು, ವಿಡಿಯೋಗಳು ಏನೆಲ್ಲ ಇದ್ವು, ಇದೆಲ್ಲವೂ ಈತನ ಮೊಬೈಲ್ನಲ್ಲೇ ಇತ್ತು. ಅದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಈತ ಎಸ್ಕೇಪ್ ಆಗಿದ್ದ. ಈತನಿಗಾಗೆ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು. ಸೊ ಹಾಗಾಗಿ ಇದೀಗ ಕೊನೆಯದಾಗಿ ಈತ ಸಿಕ್ಕಿದ್ದಾನೆ. ಇನ್ನು ಏನೆಲ್ಲ ಮಾಹಿತಿಗಳು ಹೊರಗೆ ಬರುತ್ತೆ, ಯಾಕಂದರೆ ಇವರು ಯಾವುದೇ ಸಂಘಟನೆಗೆ ಸೇರಿದವರಲ್ಲ ಅಂತ ಪ್ರಾಥಮಿಕ ಹಂತದಲ್ಲಿ ಹೇಳಲಾಗ್ತಾ ಇತ್ತು. ಕ್ರಾಂತಿಕಾರಿ ಪುಸ್ತಕಗಳನ್ನು ಓದ್ತಾ ಇದ್ರು, ವ್ಯಕ್ತಿಗಳನ್ನು ಫಾಲೋ ಮಾಡ್ತಾ ಇದ್ರು, ಅವರ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ರು ಅನ್ನುವಂಥದ್ದು ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಭಗತ್ ಸಿಂಗ್ ಅವರ ಫ್ಯಾನ್ ಪೇಜಲ್ಲಿ ಇವರೆಲ್ಲ ಒಂದಾಗಿದ್ರು ಅನ್ನೋದು ಕೂಡ ಗೊತ್ತಾಗಿತ್ತು. ಬಟ್ ಇವರ ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತು, ಏನು ಸಾಧಿಸೋಕೆ ಹೊರಟಿದ್ರು, ಏನು ಹೇಳಕ್ಕೆ ಹೊರಟಿದ್ರು, ಏನೆಲ್ಲ ಪ್ಲ್ಯಾನನ್ನು ಹಾಕ್ಕೊಂಡಿದ್ರು, ಇದೆಲ್ಲವೂ ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಟ್ಟು 7 ಆರೋಪಿಗಳಿರ್ತಾರೆ. ಅದರಲ್ಲಿ 6 ಜನ ಸಿಗ್ತಾರೆ, ಒಬ್ಬ ಮಾತ್ರ ಎಸ್ಕೇಪ್ ಆಗ್ತಾನೆ, ಅದು ಲಲಿತ್ ಝಾ. ಈತನೇ ಮಾಸ್ಟರ್ ಮೈಂಡ್. ಮೈಸೂರಿಗೂ ಈತ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. 1 ವರ್ಷದ ಹಿಂದೆ ಮೈಸೂರಿಗೂ ಕೂಡ ಈತ ಹೋಗಿದ್ದ ಅಂತ. ಮೈಸೂರಿಗೆ ಆ ಮನೋರಂಜನನ್ನ ಮೀಟ್ ಮಾಡಲಿಕ್ಕೆ ಅಂತ ಹೋಗಿದ್ನ. ಪ್ರತಾಪ್ ಸಿಂಹನ ಬಳಿ ಪಾಸನ್ನು ಪಡಿಬೇಕು ಅನ್ನೋದು ಆಗಲೇ ಪ್ಲ್ಯಾನ್ ಆಗಿತ್ತ. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇವರು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಇವರ ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತು, ಎಲ್ಲವೂ ಈಗ ತನಿಖೆಯ ವೇಳೆಯಲ್ಲಿ ಬಯಲಾಗಲಿದೆ. ಈತ ಬೇರೆ ಯಾರಾದ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ನ, ಈತನಿಗಿಂತ ಮೇಲೆ ಯಾರು ಒಬ್ಬರು ಇದ್ದಾರಾ, ಅಥವಾ ಇವರ ಥರದ್ದೇ ಬೇರೆ ಒಂದು ಜಾಲ ಇದೆಯಾ, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನವನ್ನು, ಪ್ರಶ್ನೆಯನ್ನು ಈ ಪ್ರಕರಣದಲ್ಲಿ ಹುಟ್ಟಾಕಿತ್ತಲ್ಲ. ಈ ಪ್ರಕರಣದ ತನಿಖೆ ಇದೀಗ ಚುರುಕು ಪಡ್ಕೊಳ್ತಾ ಇದೆ. ಯಾಕಂದರೆ ಈಗಾಗಲೇ A1 ಇಂದ A6ವರೆಗೂ ಕೂಡ ಅರೆಸ್ಟ್ ಆಗಿದ್ರು, ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಈತ ಒಬ್ಬ ಮಾತ್ರ ಎಸ್ಕೇಪ್ ಆಗಿದ್ದ. ಕೊನೆಗೂ ಈತ ಸಿಕ್ಕಿದ್ದಾನೆ. ಈತ ಎಲ್ಲಿ ಹೋಗಿದ್ದ, ಹೇಗೆ ತಗಲಾಕೊಂಡ, ಹೇಗೆ ಆಪರೇಷನ್ ಮಾಡಲಾಯಿತು, ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ.